Hey guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು ಸಂಡೇ ಆ್ಯಂಡ್ ಸಂಡೇ ಬೆಳಗ್ಗೆ ಒಂದು ಸ್ಪೆಷಲ್ ಆಗಿರೋ ಮಟನ್ ಫ್ರೈ ರೆಸಿಪಿ ಮಾಡಿದೆ. ಸೊ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡೋಣ ಅಂತ ರೆಸಿಪಿ ಕೂಡ ಶೂಟ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಶೇರ್ ದಟ್. ನೀವು ಕೂಡ ನೋಡಿ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಇವಾಗ ಬಂದ್ಬಿಟ್ಟು ನಾನು ಮತ್ತು ಪಾಪು. ಹಾಯ್ ಅನ್ನು ಪಪ್ಪಿ, ಹಾಯ್ ಅನ್ನು, ಹಾಯ್ ಅನ್ನು. ಇಬ್ರು ಕೂಡ ಮನೇಲಿ ಇರೋಕ್ಕಾಗ್ತಾಯಿಲ್ಲ ನನಗೆ. ಬೆಳಗ್ಗೆಯಿಂದ ಒಂಥರ ಆಗ್ತದೆ. ಇವಾಗ ಸಂಜೆ ಆಲ್ಮೋಸ್ಟ್ 7 o'clock ಆಗಿದೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ಅಟ್ ಹೋಮ್. ಇದು ಏನೋ ಒಂಥರ ಸಮಥಿಂಗ್ ಇಸ್ ನಾಟ್ ಗುಡ್ ಅಂತ. ಸೊ ಅದಕ್ಕೆ ಆಚೆ ಕಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಮೋಮೋಸ್, ಚಿಕನ್ ಮೋಮೋಸ್, ಅದಾದಮೇಲೆ ಕಬಾಬ್ ಏನಾದ್ರು ತಿನ್ಕೊಂಬೋಣ, ಲಾಲಿಪಾಪ್, ಕಬಾಬ್, ಚಿಕನ್ ಮೋಮೋಸ್ ಏನಾದರೂ ಹೋಗ್ಬಿಟ್ಟು ಚಿಲ್ ಮಾಡ್ಕೊಂಡು ಬರಬೇಕು. ಇದು ಪಾಪುದು 200, ನಂದು 200. ಸೊ ಇಬ್ಬರಲ್ಲಿ ಯಾರು ಜಾಸ್ತಿ ಕಷ್ಟ ಮಾಡ್ತಾರೆ ಅಂತ ನೋಡೋಣ, ಆಯ್ತಾ? ಅದಕ್ಕೆ ಇವಾಗ ನಾನು ಪಾಪು ಇಬ್ರು ಕೂಡ ಹೋಗ್ಬಿಟ್ಟು ಹೊರಗಡೆ ಚೆನ್ನಾಗಿ ತಿನ್ಕೊಂಬರ್ತೀವಿ. ಆ್ಯಂಡ್ ಐ ವಿಲ್ ಶೋ ಯು ದಟ್ ಟು. ಸೊ ಜಾಸ್ತಿ ದಿನ ಆದಮೇಲೆ ಒಂದು ಕಬಾಬ್ ಕಾಟಿದೆ. ಸೊ ಅಲ್ಲಿ ನಾನು ಮುಂಚೆ ಹೋಗ್ತಾ ಇದ್ದೆ, ಲೈಕ್ ನಾನು ಯಾವಾಗ ಸೆಕೆಂಡ್ PU ಓದ್ತಿದ್ನಲ್ಲ ಅವಾಗ ಹೋಗ್ತಾ ಇದ್ದೆ, ಜಾಸ್ತಿ ಹೋಗ್ತಾ ಇದ್ದೆ. ಅದಾದ್ಮೇಲೆ ಬಿಟ್ಬಿಟ್ಟೆ, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಬಂದ್ಬಿಟ್ಟು. ಬಟ್ ಇವಾಗ ಐ ಆಮ್ ಆಲ್ ರೈಟ್. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ತಿನ್ಕೊಂಡು ಬರೋಣ. ಬಾಯ್ ಹಾಯ್ ಗೈಸ್. Bye guys. Hi guys. Okay, let's go eat, enjoy and come back. I want to set my mood back. And also to everybody who are watching my vlog, nimge enadru ಬೇಜಾರಾಗಿದ್ರೆ ಲೈಫ್ ಅಲ್ಲಿ, ಅಥವಾ if you are missing like something is wrong ಅಂತ ಏನಾನ ಅನ್ಸ್ಬಿಟ್ರೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಡಿ. ಬಿಕಾಸ್ ಇಟ್ ವಿಲ್ ಮೇಕ್ ಯು ಫುಲ್ ಸೆಟ್. ನಂಗೆ ವ್ಲಾಗ್ ಮಾಡೋದು ನನಗೆ ಗೊತ್ತಿಲ್ಲ ಎಲ್ಲಿಂದ ಜೋಶ್ ಬರುತ್ತೋ, ಎಷ್ಟೊಂದು ಮಾತಾಡ್ತಾ ಇದ್ದೀನಿ. ಐ ಆಮ್ ಓನ್ಲಿ ಫೀಲಿಂಗ್ ದಟ್. ವಾವ್, ದಿಸ್ ಇಸ್ ಪ್ಯೂರ್ ಬ್ಲಿಸ್ and happiness. Wow. ಇವತ್ತು ನಾನು ಮಟನಲ್ಲಿ ಒಂದು ಟೇಸ್ಟಿಯಾಗಿರೋ ರೆಸಿಪಿನ ತೋರಿಸ್ತೀನಿ. ಇದು ಸಾರು ಅಲ್ಲ, ಫ್ರೈಯೂ ಅಲ್ಲ, ಇನ್ ಬಿಟ್ವೀನಲ್ಲಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಎಲ್ಲರೂ ಟ್ರೈ ಮಾಡಿ ಮನೇಲಿ. ಆ್ಯಂಡ್ ಫಸ್ಟ್ ಇಲ್ಲಿ ನಾನು ಕುಕ್ಕರ್ ತೊಗೊಂಡು ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಯಾಕಂದರೆ ಮಟನಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಆಯಿಲ್ ಹಾಕಿದ ತಕ್ಷಣ ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಇದು ಎಣ್ಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಹಾಕಿದ್ರೆ ಹಸಿ ಚೆನ್ನಾಗಿರಲ್ಲ. ಮತ್ತು ಇಲ್ಲಿ ನಾನು ಚಾಪ್ಡ್ ಅನಿಯನ್ಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರಿ ಲೀವ್ಸ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಫ್ರೆಶ್ದು ಹಾಕ್ಕೊಳ್ಳಿ, ಅವಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಆ್ಯಂಡ್ ಕರಿ ಲೀವ್ಸು ಫುಲ್ ಫ್ರೆಶ್ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಿದೆ ಅನ್ನೋವಾಗ ಆನಿಯನ್ಸ್ನ ಇವಾಗ ನಾವು ಮಟನ್ ಹಾಕ್ಕೊಬೇಕು. ಮಟನ್ ಬಂದುಬಿಟ್ಟು ಈ ಥರ ಫುಲ್ಲು ಫ್ಯಾಟ್ ಇದ್ರೇ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಲವ್ ಮಟನ್ ಫ್ಯಾಟ್. ಸೊ ಅದಕ್ಕೆ ಈ ಥರ ಕೊಬ್ಬಿರೋ ಮಟನ್ನ ತೊಗೊಂಬನ್ನಿ. ಮತ್ತು ಇದು ರೆಡ್ ಮೀಟ್ ಆಗಿರೋದ್ರಿಂದ ಎಳೆ ಮಟನ್ ಇದ್ದರೆ ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ಜಾಸ್ತಿ ಬೇಯಿಸ್ಬಿಟ್ರೆ ಒಂಥರ ಆಗುತ್ತೆ. ಸೊ ಅದಕ್ಕೆ ಎಳೆ ಮಟನ್ ಆದರೆ ಒಂದು 2-3 ವಿಸಿಲ್ಗೆಲ್ಲ ಚೆನ್ನಾಗಿ ಬೇಯುತ್ತೆ. ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಇದ್ರ ಮೇಲೆ ಕಲ್ಲುಪ್ಪು ಹಾಕ್ಕೊತೀನಿ. ನಂಗೆ ಯೂಶ್ವಲಿ ಅಳತೆ ಗೊತ್ತಾಗೋದು ಕಲ್ಲುಪ್ಪಲ್ಲೇ ಜಾಸ್ತಿ. ಸೊ ಅದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟು ಅದಾದಮೇಲೆ ಟರ್ಮರಿಕ್ ಪೌಡರ್ ಮತ್ತು ಒಂದು ಚೂರು ಚಿಲ್ಲಿ ಪೌಡರ್. ನಾವು ರುಬ್ಬಕ್ಕೆ ಮಸಾಲಾಗೆ ಜಾಸ್ತಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡಿರ್ತೀವಿ. ಸೊ ಇಲ್ಲಿ ಟೇಸ್ಟಿಗೆ ಮಾತ್ರ ಒಂಚೂರು ಚಿಲ್ಲಿ ಪೌಡರ್ನ ಹಾಕ್ಕೊಬೇಕು. ಈ ರೆಸಿಪಿಗೆ 2 ಮಸಾಲಾ ಪೇಸ್ಟ್ನ ಯೂಸ್ ಮಾಡ್ತೀವಿ. ಒಂದು ಬಂದುಬಿಟ್ಟು ಇದು. ಸೊ ಇದನ್ನು ಆಲ್ರೆಡಿ ಮಾಡ್ಕೊಂಬಿಟ್ಟಿದ್ದೆ, ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳಲ್ಲ. ಫಸ್ಟ್ ಇಲ್ಲಿ 10 ಚಿಲ್ಲೀಸ್ ಮತ್ತು 1 ಫುಲ್ ಅನಿಯನ್ನ ಹಾಕ್ಕೊಬೇಕು. ಅದಾದಮೇಲೆ ಕೋಕೋನಟ್ ಹಾಫ್ಗಿಂತ ಕಮ್ಮಿ ಹಾಕ್ಕೊಬೇಕು. ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಇರುತ್ತಲ್ಲ ಅದು ಹಾಕ್ಕೊಳ್ಳಿ. ಅದಾದಮೇಲೆ ಪೆಪ್ಪರ್ ಇಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದು ಒಂದು ಪೇಸ್ಟ್ ಹಾಕ್ಕೊಂಡು ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಮತ್ತು ಇದು ಬಂದುಬಿಟ್ಟು ಇನ್ನೊಂದು ಪೇಸ್ಟ್, ನಾರ್ಮಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗಿಂತ ಇದೊಂಚೂರು ಡಿಫ್ರೆಂಟಾಗಿರುತ್ತೆ. ಗಾರ್ಲಿಕ್ 1 ಇಡಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಜಿಂಜರ್ ಬಂದುಬಿಟ್ಟು ಒಂದು 2 ಇಂಚ್ ಹಾಕೋಷ್ಟು ಹಾಕ್ಕೊಂಡಿದ್ದೀನಿ ಪೀಲ್ ಮಾಡಿಬಿಟ್ಟು. ಅದಾದಮೇಲೆ ಕಾರ್ಡಮಮ್ ಹಾಕ್ಕೊಂಡಿದ್ದೀನಿ, ಏಲಕ್ಕಿ, ಆಮೇಲೆ ಇದಕ್ಕೆ ಫ್ರೆಶ್ ಆಗಿರೋ ಕೊರಿಯಾಂಡರ್ ಹಾಕ್ಕೊಂಡು ಮತ್ತು ಧನಿಯಾ ಪುಡಿ ಒಂದು 5-6 ಸ್ಪೂನ್ ಹಾಕ್ಕೊಂಡು ಒಂಚೂರು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು ಮಟನ್ಗೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಈ ಪೇಸ್ಟ್ಗೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಮತ್ತು ನಾರ್ಮಲ್ ಗ್ರೀನ್ ಚಿಲ್ಲೀಸ್ನ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಪೆಪ್ಪರ್ನ ಕೂಡ ಹಾಕಿದ್ದೀನಿ. ಇಷ್ಟೆಲ್ಲ ಹಾಕಿದ್ಮೇಲೆ ಖಾರ ಜಾಸ್ತಿನೇ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಯೂಶ್ವಲಿ ನನಗೆ ಈ ಥರ ಮಟನ್, ಚಿಕನ್ ಅಥವಾ ನಾನ್ ವೆಜ್ಗೆ ಜಾಸ್ತಿ ಸ್ಪೈಸಿ ಇರಬೇಕಂತಲೇ ನಾನು ಪ್ರಿಫರ್ ಮಾಡೋದು. ಸೊ ಅದಕ್ಕೆ ದಿಸ್ ವಿಲ್ ಬಿ ವೆರಿ ಸ್ಪೈಸಿ. ಸೊ ನೋಡಿಕೊಂಡು ನಿಮ್ಗೆ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಬೇಕೋ ಹಾಕೊಬೋದು.
ಸೊ ಇವಾಗ ಆ ಪೇಸ್ಟ್ನ ಕೂಡ ಏನು ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಒಂದು 3 to 4 ವಿಸಿಲ್ಸ್, ಇಲ್ಲ ಮಟನ್ ತುಂಬ ಸಾಫ್ಟ್ ಬೇಕು ಅಂದರೆ 7 ವಿಸಿಲ್ಸ್ ಹಾಕ್ಬೋದು, ಅಥವಾ ಮಟನ್ ಹೆಂಗಿದೆ ಅಂತ ನೋಡಿಕೊಂಡು ಆಮೇಲೆ ನೀವು ಬೇಯಿಸ್ಬೋದು. ಲಿಡ್ ತೆಗೆದ್ಮೇಲೆ ಫ್ರೆಶ್ ಆಗಿ ಚಾಪ್ ಮಾಡಿರೋ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಂದು ಕುದಿ ಬಂದಿದ ತಕ್ಷಣ ಇದಕ್ಕೆ ಪೆಪ್ಪರ್ ಪೌಡರ್ನ ಹಾಕಿ, ಕ್ರಷ್ ಮಾಡಿರೋ ಪೆಪ್ಪರ್, ಫುಲ್ ಪೆಪ್ಪರ್ ಪೌಡರ್ ಥರಲ್ಲ, ಕ್ರಷ್ ಮಾಡಿರೋ ಪೆಪ್ಪರ್ ಹಾಕಿ ಸರ್ವ್ ಮಾಡಿ. ದಿಸ್ ವಿಲ್ ಬಿ ಸೂಪರ್ ಟೇಸ್ಟಿ. ಎಲ್ಲರೂ ಟ್ರೈ ಮಾಡಿ. ಇಲ್ಲಿ ನಮ್ಮ ಬಿಸಿ ಬಿಸಿ ಮೋಮೋಸ್ ಬಿಸಿ ಬಿಸಿ. ಅಯ್ಯೋ ಏನು ಇಷ್ಟು ಗಾಳಿ ಐತಿ ಇವತ್ತು. ಕುಚೋ ಬಾಯಲ್ಲಿ ಏನು ಆಡೋದು ಆಡು. ನಂಗೆ ಇವಾಗ ಏನು ಅನಿಸ್ತಾ ಇದೆ ಅಂದರೆ ನಂಗೆ ಯಾರೂ ಬೇಡ, ಪಾಪು ಒಬ್ಬನೇ ಸಾಕು ಅನಿಸ್ತಾ ಇದೆ ಸೀರಿಯಸ್ ಆಗಿ. ಚಿಕನ್ ಲಾಲಿಪಾಪ್ ತಿಂತೀವಿ. ಯಾರಿದು ಹಾಯ್ ಅಂತೆ? ಹಾಯ್. ಆ್ಯಕ್ಚುಲಿ ಗೈಸ್ ಇಲ್ಲಿ ಬಂದು ನಾನು ಎಷ್ಟು ತಿಂದ ಗೊತ್ತಾ, ನಾನು ನವೀನ್ ಬರ್ತಾ ಇದ್ದೀನಿ. ದಿನ ಆಯ್ತು ನಂಗಲ್ ನಾನು ಬಂದು 8-9 ತಿಂಗಳು ನೋಡಿ. ಅಂಕಲ್ ಎಷ್ಟು ಚೆನ್ನಾಗಿ ನೆನ್ಪಿಕೊಂಡವ್ರೆ. ಹೌದು. Guys, see the moon. I'm going to send this to my moon. Tane? ಹೆಂಗಿತ್ತು? ಮೋಮೋಸ್ ಜಾಸ್ತಿ ಚೆನ್ನಾಯ್ತಾ ಇಲ್ಲಾಂದ್ರೆ ಇದು ಜಾಸ್ತಿ ಚೆನ್ನಾಯ್ತಾ? ಫೆರೋ ರೋಚರ್ ಚೆನ್ನಾಯ್ತಾ? ರಿಯಲ್ ಚೆನ್ನಾಯ್ತಾ? ನೋಡಿ ಗೈಸ್, ಅವರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಟು ಅಣ್ಣ. ಎಲ್ಲಾದ್ರು ಮತ್ತೆ ಇವರೆಲ್ಲ ಹೋದ್ರಣ್ಣ ಪಾರ್ಟಿನ ಎಲ್ಲರೂ? ಆಲ್ಮೋಸ್ಟ್ ಮಿಡ್ ನೈಟ್ 11 o'clock ಇವರು ಎಲ್ಲರೂ ಪ್ಲ್ಯಾನ್ ಮಾಡಿದ್ರು ಐಸ್ ಕ್ರೀಮ್ ತಿನ್ನೋಕೆ ಹೋಗೋಕ್ಕೆ. ಸೊ ದೇ ವರ್ ವೇಕಿಂಗ್ ಮೀ ಅಪ್ ಹಿಯರ್. ಬರಲ್ಲೇನೆ? ಸ್ಕೂಲ್ ಐತೆ ಕಣೆ. ಎದ್ದೇಳ್ತೀಯ ಸೋನು? ಅವಳು ಮಲ್ಕೊಂಬಿಟ್ಟವಳು. ನಾನು ಬರಲ್ಲ ಪಿಂಕಿ. ಅಕ್ಕ ವಾಟ್ ಬೇಬ್? ಅಪ್ಪ ಮನೆಗೆ ಬಂದು ಒಂದು 10 ನಿಮಿಷ ಕಾತ್ಬಿಟ್ಟು ನನ್ನ ಕರೆದು ಎಪ್ಸಿ ಹೊಂಗಿನಲ್ಲಿ ಕರ್ಕೊಂಡೋದ್ರು. ನೈಟ್ 12 ಗಂಟೆಗೆ ಐಸ್ ಕ್ರೀಮ್ ತಿನ್ನೋ ಕರ್ಕೊಂಬರ್ತಾರೆ. ಗೊತ್ತಾಯ್ತು. ಐಮ್ ಅ ಮಾರ್ನಿಂಗ್ ಪರ್ಸನ್. ನನಗೆ ಹಳ್ಳಿ ಮಾರ್ನಿಂಗ್ ಎಷ್ಟೊತ್ತಿಗೆ ಬೇಕಾದರೂ ಎಬ್ಸ್ಬಿಟ್ಟು ಎಲ್ಲಾದರೂ ಕರ್ಕೊಂಡೋದ್ರೆ ಐ ವಿಲ್ ಆಲ್ವೇಸ್ ಬಿ ದೇರ್. ಬಟ್ ಈ ಥರ ಮಿಡ್ ನೈಟ್ ಎಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಐ ಶುಡ್ ಆಲ್ಸೋ ಬಿ ಅವೇಕ್, ಇವನ್ ಐ ಶುಡ್ ಬಿ ಚಿಲ್ಲಿಂಗ್. ಅವಾಗ ಓಕೆ, ಆ ವೈಬ್ ಇರಬೇಕು. ಹಿಂಗೆ ಸಡನ್ನಾಗಿ ಎಬ್ಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರೆ ಅದೊಂಥರ ಇರುತ್ತೆ. ಬಟ್ ಸ್ಟಿಲ್ ಐ ಎಂಜಾಯ್ಡ್ ರಿಯಲಿ. ನಿದ್ದೆ ಕಣ್ಣಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಇಟ್ ವಾಸ್ ಸೋ ಯಮ್. ಆಲ್ಮೋಸ್ಟ್ 12:30 ತನಕ ಎಲ್ಲರೂ ಅಲ್ಲೇ ಇದ್ಬಿಟ್ಟು ತಿನ್ಕೊಂಬಂದ್ವಿ. ಆ್ಯಂಡ್ ಅವಾಗಲೂ ಕೂಡ ಎಷ್ಟೊಂದು ಜನ ಬಂದಿದ್ದರು. ಆ್ಯಂಡ್ ಕಾರ್ನರ್ ಹೌಸ್, ಪೋಲಾರ್ ಬೇರ್, ಅಲ್ಲಿ ಸಿಗೋ ಸಂಡೀಸ್, ಐಸ್ ಕ್ರೀಮ್ ಎಲ್ಲರಿಗೂ ಫೇವ್ರೇಟ್ ಇರುತ್ತೆ. ಸೊ ನಿಮಗೂ ಕೂಡ ಈ ಥರ ಇಷ್ಟನಾ?
ಸಂಡೆ. ಇದು ಕ್ಲಾಸಿಕ್ ಬನಾನಾ. ಸೂಪರ್. ಅಲ್ಲಿ ನಮ್ಮ ಕಾರು, ಇಲ್ಲಿ ಇವರು 12 ಗಂಟೆ 12:15 ಜನರು ಇನ್ನೂ ಅವರೇ ಗೈಸ್. ಫುಲ್ ಬಿಟ್ಬಿಡು, ಸೇರ್ಕೊಂಬಿಡು. ಬುಲ್ಬುಲ್ಲು ಬರ್ತಾಳ, ಜಾಸ್ತಿ ಬೈತಾಳ ಅಂತೆ. ಯಾಕೋ? ಲೆಟ್ಸ್ ಗೋ ಗೈಸ್.